ಮೊದಲನೇದಾಗಿ ಮೇಷರಾಶಿಯನ್ನು ತೆಗೆದುಕೊಳ್ಳೋಣ. ನೋಡಿ, ಮೇಷರಾಶಿಗೆ ಏನಪ್ಪ ಅಂತಂದರೆ ನೋಡಿ, ಚತುರ್ಥ ಸ್ಥಾನ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ನಂತರ ಇವರಿಗೆ 12 ಮನೆಯಲ್ಲಿ ರಾಹು. ಹೀಗೇನಾಗುತ್ತೆ ಅಂತಂದರೆ ಒಂದು ಕುಜ ವಕ್ರ ಆಗಿದ್ದಾನೆ ಚತುರ್ಥದಲ್ಲಿ. ಅಂದರೆ ಭೂಮಿ ವಿಚಾರದಲ್ಲಿ ಮಾತೃಸ್ಥಾನದಲ್ಲಿ ಇರೋದ್ರಿಂದ ಭೂಮಿ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಮೇಷರಾಶಿಯವರಿಗೆ ವರ್ಷ. ಎರಡನೇದಾಗಿ ಉದ್ಯೋಗದಲ್ಲಿ ಅಥವಾ ತತ್ಕ್ಷಣವಾಗಿ ಆಕಸ್ಮಿಕವಾಗಿ ಬದಲಾವಣೆಯೋ ಆಕಸ್ಮಿಕವಾಗಿ ಪ್ರಮೋಷನ್ ಆಗ್ತಕ್ಕಂಥದ್ದು ಇರುತ್ತೆ. ಮಾತೃಸ್ಥಾನದಲ್ಲಿರೋದ್ರಿಂದ ತಾಯಿ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಮತ್ತು ಮಕ್ಕಳ ವಿಚಾರದಲ್ಲಾದರೆ ಸ್ವಲ್ಪ ಚತುರ್ಥದಲ್ಲಿ ವಿದ್ಯಾಸ್ಥಾನದಲ್ಲಿ ಕುಜನು ಬಂದಾಗ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಒತ್ತಡ ಜಾಸ್ತಿ ಇರುತ್ತೆ. ನೋಡಿ, ಚತುರ್ಥದಲ್ಲಿ ಕುಜನು ಹುಚ್ಚನಾಗಿದ್ದಾಗ ಭೂ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಮೇಷರಾಶಿಯವರಿಗೆ. ಆದರೆ ಮೋಕ್ಷ ಸ್ಥಾನದಲ್ಲಿ ಶಯನಸ್ಥಾನದಲ್ಲಿ ರಾಹು ಇರೋದ್ರಿಂದ ನಿದ್ರಾಹೀತನ ಚೆನ್ನಾಗಿ ಕಾಡಿಸ್ತಕ್ಕಂಥದ್ದಾಗುತ್ತೆ. ನಿದ್ರಾಹೀತ ಅಂದರೆ ನಿದ್ದೆ ಬರೋಲ್ಲ. ಎರಡನೇದಾಗಿ ಬಂದು ವಿಶೇಷವಾಗಿ ನೋಡಿ, ಈ ಶನಿದೇವರು ಬದಲಾವಣೆ ಆದಮೇಲೆ ಮೇಷರಾಶಿಯವರಿಗೆ 7.5 ಆರಂಭ ಆಗ್ತಕ್ಕಂಥದ್ದಾಗತ್ತೆ. ಇನ್ನು ಮುಂದೆ ನೋಡೋದಾದರೆ ವಿಶೇಷವಾಗಿ ದ್ವಿತೀಯದಲ್ಲಿ ಗುರು ಇರೋದರಿಂದ ಧನಕ್ಕಾಗಲಿ ಹಣದ ವ್ಯವಹಾರಕ್ಕಾಗಲಿ ತೊಂದರೆ ಇರೋಲ್ಲ. ಆದರೆ ಆಕಸ್ಮಿಕವಾದ ಪ್ರಯಾಣ ಇರುತ್ತೆ ಈ ವರ್ಷದಲ್ಲಿ. ಆದರೆ ನೋಡಿ, ಶನಿ ಗೋಚಾರ ಫಲ ಬಂದಾಗ ಶನಿ ಬದಲಾವಣೆ ಆದಾಗ 7.5 ಅಂದ ತಕ್ಷಣ ಭಯ ಬೀಳೋ ಅವಶ್ಯಕತೆ ಇಲ್ಲ. ಅವರ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದಂಥ ಅನುಗ್ರಹ ಸಿಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಾಗತ್ತೆ. ಹಾಗಾಗಿ ಮೇಷರಾಶಿಯವ್ರು ಏನು ಮಾಡಬೇಕಂದ್ರೆ ನೋಡಿ, ಶಿವನ ದೇವಸ್ಥಾನದಲ್ಲಿ ಓಂ ನಮಃ ಶಿವಾಯ ಅಂತ ಶಿವಪಂಚಾಕ್ಷರಿ ಏನಿದೆ, ಆ ಶಿವಪಂಚಾಕ್ಷರಿಯನ್ನು ನೋಡಿ ಈ ರೀತಿ ಮುದ್ರಾಧಾರಣೆ ನಿಂಗೆ ಇಟ್ಕೋಬೇಕು. ಈ ಮುದ್ರೆಯನ್ನು ಇಟ್ಕೊಂಡು ಶಿವನ ದೇವಸ್ಥಾನದಲ್ಲಿ ನಂದಿ ಹಿಂಭಾಗದಲ್ಲಿ ಕೂತ್ಕೊಂಡು ಕೊಂಬಿನ ಮಧ್ಯದಲ್ಲಿ ದರ್ಶನವನ್ನು ಮಾಡ್ತಾ ಈ ಶಿವಪಂಚಾಕ್ಷರಿಯನ್ನು ಸೋಮವಾರ ದಿನ ರಾಹುಕಾಲದಲ್ಲಿ 21 ಬಾರಿ ಜಪಿಸೋದ್ರಿಂದ ನಿಮಗೆ ಖಂಡಿತವಾಗಲೂ ಒಳಿತುಂಟಾಗುತ್ತೆ ಮೇಷರಾಶಿಯವರು. ಹಾಗಾಗಿ ಮೇಷರಾಶಿಯವರು ಶಿವನ ದೇವಸ್ಥಾನದಲ್ಲಿ ಈ ಅನುಷ್ಠಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಮಂತ್ರ, ಓಂ ನಮಃ ಶಿವಾಯ. ನಾವು ಓಂ ನಮಃ ಶಿವಾಯ ಅನ್ನಬಾರ್ದು, ಓಂ ನಮಃ ಶಿವಾಯ. ಇದನ್ನು ಮಾಡಲಿ, ಮೇಷರದಾಗ ಒಳ್ಳೆಯದಾಗಲಿ, ಶುಭವಾಗಲಿ.